ತ್ರಿಪ್ರೋದ್ಬಲ ರುದ್ರ ರೌದ್ರಾನಂದ ಹರಿದ್ರ ಗಾತ್ರ ನಿಯುಕ್ತಾನಂದಿತ ರುದ್ರ. ನಿನ್ನ ಶಕ್ತಿ ನನ್ನ ಶಕ್ತಿಯನ್ನು ತಡೆಯಲಾಗುವುದಿಲ್ಲ. ಪ್ರಾಣವನ್ನು ಕಾಪಾಡಿಕೊಳ್ಳಬೇಕೆಂದಿದ್ದರೆ ಹಿಂದಿರುಗಿ ಹೋಗು. ದೈವಶಕ್ತಿನ ನಂಬಿರೋ ನನ್ನನ್ನು ನೀನೇನು ಮಾಡಕ್ಕಾಗಲ್ಲ. ನನ್ನ ದಾರಿಗೆ ಅಡ್ಡ ಬಂದ್ರೆ ನಿನ್ನೂ ಸಾಯಿಸ್ಬೇಕಾಗುತ್ತೆ. ಯಾರನ್ನು ಯಾರು ಕೊಲ್ಲುತ್ತಾರೆ ನೋಡೋಣ. ಅಯ್ಯೋ ಅರ್ಜುನ್, ಅರ್ಜುನ್, ಅರ್ಜುನ್. ಅರ್ಜುನ್, ಅರ್ಜುನ್. ಮಾವ, ನಾಳೆ ಬೆಳಗ್ಗೆ ನನ್ನ ಮಗನ ಜೊತೆ ಮದುವೆ ಇಟ್ಕೊಂಡು ಇಲ್ಲೇನ್ ಮಾಡ್ತಿದ್ಯಾ? ಮಾವ, ಅರ್ಜುನ್ ಅದ್ರೊಳಗಡೆ ಬಿದ್ದೋಗಿದ್ದಾನೆ ಮಾವ. ಅರ್ಜುನ್ನ ಕಾಪಾಡ್ಬೇಕು ಮಾವ. ಅವನ್ನ ಕಾಪಾಡಿದ್ರೆ ಬಂದು ಮದುವೆ ನಿಲ್ಲಿಸ್ತಾನೆ. ಮೊದಲು ನೀನ್ ಬಾ. ಮಾವ ಬೇಡ. ಅರ್ಜುನ್ ಮಾವ, ಅರ್ಜುನ್ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಲಿದ್ದಾನೆ ಮಾವ. ಯಾರಾದ್ರೂ ಕಾಪಾಡದೇ ಇದ್ರೆ ಸತ್ತೇ ಹೋಗ್ತಾನೆ ಮಾವ. ಅವನ್ ಬದುಕಿದ್ರೆ ನನಗೇನು, ಸತ್ರೆ ನನಗೇನು? ನೀನ್ ಯಾಕೆ ಇಲ್ಲಿಗೆ ಬಂದೆ ಹೇಳು? ಇಲ್ಲ ಮಾವ, ನಾನು ಅರ್ಜುನ ಬದುಕಿಸ್ಕೊಳ್ಬೇಕು. ಇಲ್ಲಿ ನೀನು ಇವನ್ನ ಬದುಕ್ಸೋಕ್ ನೋಡಿದ್ರೆ ಅಲ್ಲಿ ನೀನು ನಿಮ್ಮ ಅಣ್ಣನ್ ಬದುಕ್ಸೋಕಾಗಲ್ಲ. ನೀನೀಗ ನನ್ ಜೊತೆ ಬರ್ದೇ ಇದ್ರೆ ನಾನು ಹೇಳಿದ್ದೆ ನಡೆಯುತ್ತೆ. ಈಗಾಗ್ಲೇ ನಾನು ಎಂತವನು ಅಂತ ನಿನ್ಗೆ ಅರ್ಥ ಆಗಿರುತ್ತೆ. ಈಗ ನೀನ್ ನನ್ನ ಮಾತು ಕೇಳದೆ ಹೋದ್ರೆ ನಿಮ್ಮ ಅಣ್ಣನ್ನ ನಾನು ನಿರ್ದಾಕ್ಷಿಣ್ಯವಾಗಿ ಸಾಯಿಸ್ಬಿಡ್ತೀನಿ. ಮಾವ, ಅರ್ಜುನ್, ಮಾವ, ಅರ್ಜುನ್, ಅರ್ಜುನ್, ಮಾವ, ಅರ್ಜುನ್, ಅರ್ಜುನ್ ಬಿಡಿ ಮಾವ. ಅರ್ಜುನ್ ನನ್ನ ಕಾಪಾಡ್ಬೇಕು. ಅರ್ಜುನ್, 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 ಮಾವ ಬಿಡಿ ಮಾವ. ಅಮ್ಮ ಭೈರವಿ, ಭೈರವಿ, ವೀರಭದ್ರ,
ನಿನ್ನ ಮದುವೆ ಆಗೋವರೆಗೂ ನೀನು ಮನೆಯಿಂದ ಕಾಲ್ ಹೊರಗಡೆ ಇಟ್ಟು ನಿನ್ನ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸ್ತೀನಿ. ಇನ್ನೊಂದು ಸಲ ಭೈರವಿ ಹೊರಗಡೆ ಹೋದ್ಲೋ ನಿಮ್ಮನ್ನು ಕ್ಷಮಿಸೋದಿಲ್ಲ. ಹುಷಾರ್ ಹುಷಾರ್. ನಿನ್ ಗಂಡ ಆಗೋ ನಮ್ಮ ಮನೇಲೆ ಇಟ್ಕೊಂಡು ಅರ್ಧರಾತ್ರಿ ಅಪರಾತ್ರಿ ಅಂತ ನೋಡ್ದೆ ಅವನ್ ಯಾವನ್ಗೋಸ್ಕರನೋ ಹೋಗಿದ್ಯಲ್ಲೇ. ಬುದ್ಧಿ ಇದೆಯಾ ನಿನಗೆ? ಮದುವೆ ಆದ್ಮೇಲೂ ಹೀಗೆ ಹುಚ್ಚುಚ್ಚಾಗ ಆಡ್ದೆ ಅಂದ್ರೆ ಯಾವ ಗಂಡನೂ ಹೆಂಡತಿನ ಕ್ಷಮಿಸಲ್ಲ. ಅದನ್ನ ನೆನ್ಪಿಟ್ಕೋ. ನನ್ ಗಂಡ ಒಳ್ಳೆಯವನಾಗಿರೋದಕ್ಕೆ ಕಾಲ್ ಮುರಿತೀನಿ ಅಂತ ವಾರ್ನಿಂಗ್ ಮಾತ್ರ ಕೊಟ್ರು. ಅದೇ ನಾನಾಗಿದ್ರೆ ಬಾಯಲ್ಲಿ ಹೇಳ್ತಾ ಇರ್ಲಿಲ್ಲ, ಮಾಡಿ ತೋರಿಸ್ತಾ ಇದ್ದೆ. ಎಲ್ಲರೂ ಸೇರಿ ನಾಟಕ ಆಡ್ತಾ ಇದ್ದೀರಾ. ಅಮ್ಮ, ಎಷ್ಟೇ ಆಗ್ಲಿ ನನಗೆ ಹೆಂಡತಿ ಆಗೋಳಲ್ವಾ? ನೀನು ಭೈರವಿನ ಬೈತಾ ಇದ್ರೆ ನನಗೆ ಬೇಜಾರಾಗುತ್ತಮ್ಮ. ಹೋಗೋ ಒಳಗಡೆ, ಹುಚ್ಚು ಮುಂಡೆದೆ. ನೋಡಿದ್ಯಾ ಭೈರವಿ, ನನ್ ಮಗ ನಿನಗೋಸ್ಕರ ಎಷ್ಟು ಬೇಜಾರು ಮಾಡ್ಕೋತಾ ಇದ್ದಾನೆ. ಅರ್ಥ ಮಾಡ್ಕೊಮ್ಮ. ಭೈರವಿ, ಅಮ್ಮ ಭೈರವಿ, ಯಾಕೆ ಯಾಕೆ ಹೇಳ್ತಾ ಇದೀಯಾ? ಎಲ್ಲ ನೀನೇ ಮಾಡ್ಕೊಂಡಿದ್ದಾನೆ. ಈ ಮದ್ವೆ ನಿನ್ಗಿಷ್ಟ ಇಲ್ಲ ಅಂತ ಒಂದ್ ಮಾತು ಹೇಳಿದ್ರೆ ಅವನ್ ಕುತ್ತಿಗೆ ಹಿಡಿದು ಆಚೆ ಕಳಿಸ್ತಾ ಇದ್ದೆ. ನಮ್ಗ ಅವಕಾಶ ಇಲ್ಲದ ಹಾಗೆ ಮಾಡಿದ್ದು ನೀನೇ ಕಣೆ. ನೀನ್ ಯಾಕೆ ರುದ್ರನ್ನ ಮದ್ವೆ ಮಾಡ್ಕೋತೀನಿ ಅಂದ್ಯೋ ನಮ್ಗೀಗ್ಲೂ ಅರ್ಥ ಆಗ್ತಾ ಇಲ್ಲ ಭೈರವಿ. ಅವ್ರೆ ನಂದು ಏನೇ ಲಾಭ? ನೀನ್ ಆ ರುದ್ರನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ದಕ್ಕೆ ತೆಪ್ಪಗ್ ಮೂಲೆಯಲ್ಲಿ ಬೆಕ್ಕಿನ ತರ ಬಿದ್ದಿರ್ಬೇಕಾದವನು ಕಿತ್ಕೊಂಡ್ ತಿನ್ನೋ ತೋಳದ ತರ ಆಗಿದ್ದು. ನೀನ್ ಕೊಟ್ಟಿದ್ ಸದ್ರದಿಂದಾನೆ ಇಂಥ ಮನೆ ಹಾಳು ಕೆಲಸ ಮಾಡ್ತಾ ಇರೋದವನು. ಅವ್ರು ಹೀಗ್ ತಯಾರಾಗೋದಿಕ್ಕೆ ಕಾರಣ ನೀನೇ ಕಣೆ, ನೀನೇ. ಹೇಳು, ಬಂಗಾರದಂತ ಅರ್ಜುನ್ನ ಬಿಟ್ಟು ಆ ರುದ್ರನ್ನ ಯಾಕೆ ಮದ್ವೆ ಮಾಡ್ಕೋತೀನಿ ಅಂದೆ? ನಿನಗಿಷ್ಟ ಇಲ್ಲದವನ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಳ್ಳಕ್ಕೆ ಯಾಕೆ ಮನ್ಸು ಮಾಡಿದ್ದೆ? ನನ್ ಮೊಮ್ಮಗಳ ಜೀವನ ಹಾಳಾಗ್ತಾ ಇದ್ರೆ ನಾನ್ ನೋಡ್ಕೊಂಡು ಸುಮ್ನಿರಲ್ಲ. ಕಾರಣ ಹೇಳ್ತೀಯಾ ಇಲ್ಲ ನನ್ನನ್ನ ನೇಣು ಹಾಕೊಂಡು ಸಾಯಿ ಅಂತ್ಯಾ? ಹೇಳೆ. ಅಜ್ಜಿ, ಹೌದು ಅಜ್ಜಿನೇ. ತಂದೆ ಹೊರಟು ಹೋದ, ಅಣ್ಣ ಹೊರಟು ಹೋದ, ಈ ಮನೆ ಸ್ಮಶಾನ ತರ ಬದಲಾಗಿ ಹೋಯ್ತು. ನನ್ ಮನೆನ ನೋಡ್ಕೋಬೇಕಾದ ಜವಾಬ್ದಾರಿ ನಂದು. ಹೇಳ್ತೀಯಾ ಇಲ್ಲ ಸತ್ತು ಹೋಗುವಂತ್ಯಾ?
ನೀನ್ ಹೇಳಲ್ಲ ಅಲ್ವಾ? ಹಾಗಾದ್ರೆ ನಾನು ಹೇಳ ನೋಡು. ಅಜ್ಜಿ, ಈಗ್ಲೇ ನಾನು ನೇಣು ಹಾಕೊಂಡು ಹೋಗ್ತೀನಿ. ಅಜ್ಜಿ 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 ಏನ್ ಮಾಡಿದೆ ನನ್ನ? ಹೇಳ ಅಜ್ಜಿ. ಅಜ್ಜಿ ಬಿಡಿ ನನ್ನ. ಏನ್ ಮಾಡಿದೆ? ಹೋಗ್ತೀನಿ, ಸುಮ್ಮನೆ ಹೋಗ್ತೀನಿ. ಅಜ್ಜಿ ಅಜ್ಜಿ ಬೇಡ ಅಜ್ಜಿ. ಅಜ್ಜಿ ಬೇಡ ಬೇಡ, ನನ್ನ ಬಿಡಿ. ಅಜ್ಜಿ ಬೇಡ, ಸಾಯ್ಬೇಕು. ಬಿಡಿ ನನ್ನ, ಬಿಡಿ. ಅಜ್ಜಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೇಳ್ತೀನಿ, ಕಾರಣ ಏನು ಅಂತ ಹೇಳ್ತೀನಿ ಅಜ್ಜಿ. ನಾನು ಈ ಮದ್ವೆಗೆ ಒಪ್ಕೊಳ್ಳೋಕೆ ಒಂದು ಕಾರಣ ಇದೆ ಅಜ್ಜಿ. ಏನಾ ಕಾರಣ? ನಾವ್ ಅಂದ್ಕೊಂಡ ಹಾಗೆ ಆದಿತ್ಯ ಅಣ್ಣ ಸತ್ತು ಹೋಗಿಲ್ಲ, ಅಣ್ಣ ಬದುಕೆ ಇದ್ದಾನೆ. ಏನೇ ನೀನ್ ಮಾತಾಡ್ತಾ ಇರೋದು? ನನ್ ಮೊಮ್ಮಗ ಬದುಕಿದಾನ. ನಮ್ ಕಣ್ಮುಂದೆನೆ ಅವನ್ಗೆ ಅಂತ್ಯಕ್ರಿಯೆ ಮಾಡಿದ್ರು. ಅವನ್ ಬದುಕಿದ್ದಾನೆ ಅಂತ ಹೇಳ್ತಿದ್ಯಲ್ಲೇ, ತಲೆ ಕೆಟ್ಟೇನಾದ್ರೂ ಮಾತಾಡ್ತಿದ್ಯಾ? ಅಜ್ಜಿ, ನಾನು ಹೇಳ್ತಾ ಇರೋದು ನಿಜಾನೇ ಅಜ್ಜಿ. ಅಣ್ಣ ಬದುಕೆ ಇದ್ದಾನೆ. ಇವನೇ ಅವ್ರ ಅಪ್ಪನ ತಲೆಗೆ ಕೊಳ್ಳಿ ಇಟ್ಟ. ಸತ್ತೋಗಿರೋ ನನ್ ಗಂಡ ಬದುಕಿದ್ದಾರೆ ಅಂತಿದ್ಯಲ್ಲ ಭೈರವಿ. ಅವತ್ ನಾವ್ ನೋಡಿದ್ದು ಅಣ್ಣ ಅಲ್ಲ, ಅದ್ಗೆ ನಾವ್ ದಹನ ಸಂಸ್ಕಾರ ಮಾಡಿದ್ದು ಅಣ್ಣಂಗಲ್ಲ. ಅದೆಲ್ಲ ಮಾಯೆ. ಸತ್ತೋಗಿರೋ ಯಾರಿಗೋ ಅಣ್ಣನ ಹಾಗೆ ರೂಪ ಕೊಟ್ಟು ಅಣ್ಣ ಸತ್ತೋಗಿರೋ ಹಾಗೆ ವೀರಭದ್ರ ಮಾವ ನಮ್ಮೆಲ್ರೂ ನಂಬಿಸಿದ್ದಾರೆ. ಅಣ್ಣ ಇವಾಗ ವೀರಭದ್ರ ಮಾವನ ಹತ್ರ ಬಂದಿಯಾಗಿದ್ದಾನೆ. ಮಾವ ಅಣ್ಣ ಬದುಕೆ ಇದ್ದಾನೆ ಅಂತ ಹೇಳಿದಾಗ ನಾನು ನಿಮ್ ತರ ನಂಬಿರ್ಲಿಲ್ಲ. ಮಾವ ಅಣ್ಣನ ತೋರಿಸಿ ಅಣ್ಣನ ಹತ್ರ ಮಾತಾಡ್ಸಿದ್ರು. ಅವ್ರ ಹತ್ರ ಬಂದಿಯಾಗಿರೋ ಅಣ್ಣಂಗೆ ಯಾವ ತರ ತೊಂದ್ರೆನೂ ಆಗ್ಬಾರ್ದು ಅಂದ್ರೆ ಅವ್ರ ಮಗ ರುದ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ಮಾವ ಬಲವಂತವಾಗಿ ನನ್ನ ಈ ಮದ್ವೆಗೆ ಒಪ್ಸಿದ್ರು. ರುದ್ರನ್ನ ಮದ್ವೆ ಆಗದೆ ಇದ್ರೆ ಅಣ್ಣನ್ನ ಸಾಯಿಸ್ತೀನಿ ಅಂತ ಹೇಳಿದ್ರು. ಅಣ್ಣನ್ನ ಬದುಕಿಸ್ಕೋಬೇಕು ಅಂತ ನಾನು ಈ ಮದ್ವೆಗೆ ಒಪ್ಕೊಂಡೆ ಅಜ್ಜಿ. ಅವ್ರು ಬದುಕೇ ಇದ್ದಾರಾ? ಹೌದದ್ಕೆ ನಾನ್ ನಿಮಗ್ ನಿಜ ಹೇಳ್ದೆ ಅಂತ ಗೊತ್ತಾದ್ರೆ ಅಲ್ಲಿ ಅಣ್ಣನ್ ಪ್ರಾಣಕ್ಕೆ ಅಪಾಯ ಇದೆ. ಸ್ವಂತ ಅಳಿಯನ್ನೇ ಬಂದಿ ಮಾಡಿದ್ದಾರೆ ಅಂದ್ರೆ ಮಾವ ಎಷ್ಟು ಕೆಟ್ಟವರು ಅಂತ ಗೊತ್ತಾಗುತ್ತೆ. ಅಂತವ್ರು ಅಣ್ಣಂಗೆ ಏನ್ ಬೇಕಾದ್ರೂ ಮಾಡ್ತಾರೆ, ಅಣ್ಣನ ಬೇಕಾದ್ರೆ ಸಾಯಿಸ್ಬಿಡ್ತಾರೆ. ನನ್ ಗಂಡ ಸತ್ತಿಲ್ಲ ಅಂತ ಗೊತ್ತಾಗಿದ್ದಕ್ಕೆ ಸಂತೋಷ ಪಡ್ಬೇಕು, ಬಂಧಿಯಾಗಿರೋದಕ್ಕೆ ಸಂಕಟ ಪಡ್ಬೇಕು, ಅರ್ಥ ಆಗ್ತಾ ಇಲ್ಲ. ನಿನ್ನ ಅಣ್ಣನ್ ಕಾಪಾಡೋಕೋಸ್ಕರ ನಿನ್ ಜೀವನ ಹಾಳು ಮಾಡ್ಕೋತಾ ಇದೀಯಾ ಭೈರವಿ? ಅಪ್ಪನ ಜೊತೆ ಅಣ್ಣನ ಜೊತೆ ಹಂಚ್ಕೊಂಡ್ ಪ್ರೇಮ, ಸಿಹಿ ನೆನಪುಗಳು ನನಗ್ ಸ್ವಲ್ಪನಾದ್ರೂ ಇದೆ. ಆದ್ರೆ ಇವನ್ಗೆ ಇವ್ರ ಅಪ್ಪನ ಜೊತೆ ಕಳೆದ ಕ್ಷಣ ಕೂಡ
ನೆನ್ಪಿದ್ಯೋ ಇಲ್ವೋ ಗೊತ್ತಿಲ್ಲ. ಇವನಿಗಪ್ಪನ್ನ ನಿಮಗ್ ಮುತ್ತೈದೆ ತನ ಕೊಡ್ಸಕ್ಕೋಸ್ಕರ ನನಗೆ ಯಾವ ತರದ್ ಮೋಸ ನಡೆದ್ರು ಪರವಾಗಿಲ್ಲ. ಅದ್ಗೆ ಅಣ್ಣನ್ ಬದುಕ್ಸ್ಕೊಂಡಲ್ಲ ಅನ್ನೋ ಒಂದು ತೃಪ್ತಿ ನನ್ನ ಜೀವನಕ್ಕೆ ಸಾಕು. ಅದ್ಗೆ ಬರ್ತೀನಿ ಅಜ್ಜಿ, ಹೋಗಿ ಬರ್ತೀನಿ. ಭೈರವಿ, ಹೇಗ್ ಕಾಪಾಡ್ಲಮ್ಮ, ಹೇಗ್ ಕಾಪಾಡ್ಲಿ? ಶಿವಪ್ಪ, ನನ್ನ ಬಂಧಿಸಿರೋದಕ್ಕೋ ನನಗೆ ಇವ್ರು ಹಿಂಸೆ ಕೊಡ್ತಾ ಇರೋದಕ್ಕೋ ನಾನು ಯೋಚನೆ ಮಾಡ್ತಾ ಇಲ್ಲ ಶಿವಪ್ಪ. ನನ್ನ ತಂಗಿ ಜೀವನ ಹಾಳಾಗಿ ಹೋಗ್ಬಿಡ್ತೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೇಗಾದ್ರೂ ನನ್ನ ತಂಗಿನ ಕಾಪಾಡೋದಕ್ಕೋಸ್ಕರ ನನಗೆ ಸಹಾಯ ಮಾಡು ಶಿವಪ್ಪ, ನನಗೆ ಸಹಾಯ ಮಾಡು ಶಿವಪ್ಪ. ನನ್ನ ತಂಗಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಕಡೆ ಪಕ್ಷ ನನ್ನ ಮಾತನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನನಗೆ ಅವಕಾಶನಾದ್ರೂ ಕೊಡು. ತಂಗಿನ ಕಾಪಾಡ್ಕೊಳಕ್ಕಾಗದೇ ಇರೋಷ್ಟು ಕೆಟ್ಟ ಪರಿಸ್ಥಿತಿಲಿರೋದಕ್ಕೆ ಅಣ್ಣ ಆಗಿ ನಾಚಿಕೆ ಆಗ್ತಾ ಇದೆ ಶಿವಪ್ಪ. ನಮ್ಮ ಕುಟುಂಬದವರೆಲ್ಲ ನಿನಗೆ ಪೂಜೆ ಮಾಡ್ತಾರೆ. ಕಡೆ ಪಕ್ಷ ಅವ್ರು ಮಾಡೋ ಪೂಜೆಗೋಸ್ಕರನಾದ್ರು ನನ್ನ ತಂಗಿನ ಹೇಗಾದ್ರೂ ಕಾಪಾಡು ಶಿವಪ್ಪ, ಕಾಪಾಡು 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 ಕಾಪಾಡು.